ಹಾಯ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತಿನ ವ್ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಬೆಳಗ್ಗೆಯಿಂದಲೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಇವತ್ತಿನ ದಿನ ಹೇಗೆಲ್ಲ ಆಗುತ್ತೆ ಅಂತ ನೋಡಿ ತಗೋಣ. ಬೆಳಗಿನ ವಾತಾವರಣ ಹೇಗೆ ಕಾಣಿಸ್ತಾ ಇದೆ ಅಂತ ನೋಡಿ. ಎಷ್ಟೊಂದೆಲ್ಲ ಹೂವು ಇಟ್ಕೊಂಡಿದೆ ಇಲ್ಲಿ. ಅಂಗಳ ಕ್ಲೀನ್ ಮಾಡ್ತಾಯಿದ್ದೀನಿ. ಸಿಕ್ಕಾಪಟ್ಟೆ ಧೂಳಾಗಿತ್ತು. ತುಂಬ ಧೂಳಾದಾಗ ಒಂದು ರೌಂಡು ನೀರನ್ನೆಲ್ಲ ಹೊಡೆದು ಎಲ್ಲ ಗುಡಿಸಿ ಕ್ಲೀನ್ ಮಾಡ್ತೀನಿ. ರೆಗ್ಯುಲರೆಲ್ಲ ಮಾಡೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ದೊಡ್ಡ ಅಂಗಳ ಆಗಿರೋದ್ರಿಂದ ಮನೆ ಕೆಲಸ ಮಾಡೋದು ಇದು ಅಂತಲೇ ಸರಿಯಾಗುತ್ತೆ. ಹಾಗೆ ಅಂಗಳ ಧೂಳಾದರೆ ಮತ್ತು ಇಡೀ ಮನೆ ಕೂಡ ಧೂಳಾಗುತ್ತೆ. ಅದಕ್ಕೆ ಒಂದು ರೌಂಡ್ ಮತ್ತೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ತಾಯಿದ್ದೀನಿ. ಹಾಗೆ ಬೆಳಗಿನ ತಿಂಡಿಗೆ ಉತ್ತಪ್ಪ ಮಾಡ್ತಾಯಿದ್ದೀನಿ. ಸ್ವಲ್ಪ ಹಿಟ್ಟು ಮಿಕ್ಕಿತ್ತು, ಅದನ್ನು ಹೊರಗಡೆ ಇಟ್ಟಿದ್ದೆ. ಅದು ಸಿಕ್ಕಾಪಟ್ಟೆ ಹುಳಿ ಬಂದಿತ್ತು. ಅದಕ್ಕೋಸ್ಕರ ನಾನು ಈರುಳ್ಳಿ ಮತ್ತು ಕರಿಬೇವನ್ನೆಲ್ಲ ಸಣ್ಣದಾಗಿ ಹೆಚ್ಚಿಟ್ಟು ಸ್ವಲ್ಪ ಸಾಂಬಾರು ಪುಡಿ ಕೂಡ ಹಾಕ್ತಾಯಿದ್ದೀನಿ. ಹಸಿಮೆಣಸು ಎಲ್ಲ ಒಣಗೋಗಿತ್ತು ಮತ್ತು ಯುಕ್ತಾಳಿಗೂ ಕೂಡ ಬಾಯಿಗೆ ಸಿಗುತ್ತೆ ಅಂತ ಸ್ವಲ್ಪ ಸಾಂಬಾರು ಪುಡಿನ ಹಾಕ್ತಾಯಿದ್ದೀನಿ. ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು, ಸ್ವಲ್ಪ ಒಂಚೂರು ಬೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಹಾಕಿ ದೋಸೆ ಏರ್ಕೊಂಡ್ರಾಯ್ತು. ಉತ್ತಪ್ಪ ಅಂತಲೂ ಹೇಳ್ಬೋದು. ಎಂತ ಮಾಡ್ತು? ನೀ ತೊಳಿ ಅದನ್ನು ಸಕಾಶ್ ತೊಳಿ ಸಕಾಶ್ ಸಾಕು ಬಂದು ಮಾಡಿ ಮೈ ಪೂರ್ತಿ ಒದ್ದೆ ಮಾಡ್ಕೊಂಡ್ಯಾ. ನೀರು ಬೇಡ, ನೀರು ಚೆಲ್ಲು, ನೀರು ಚೆಲ್ಲು. ನೋಡ್ದು ಜಾಯಿ ತಗೊಬಂಜಿ, ಜಾಯಿ ಹಾಕು. ಹಾಕು ಅಲ್ಲಿ ಇಟ್ಕೊ, ಸಕಾಶ್ ಹಾಕು. ತಗೋಕು. ಕೊಡು. ತಗೋಕು. ಕುಡಿತಾ ಇದ್ದೆ. ಕರ್ಕೊಬಂದವ ಯಾರು ಅದನ್ನ? ನಾನು. ಎಲ್ಲಿಂದ ಕರ್ಕೊಬಂದೆ? ಶಾಣಾಗ ಮನೆ. ಹೌದಾ? ಮಸಾಲ ರೈಸ್ ಮಾಡ್ತಾಯಿದ್ದೀನಿ. ಈ ಥರ ಬದನೆಕಾಯಿನ ಅರ್ಧ ಹೆಚ್ಚಿಟ್ಕೊಂಡಿದ್ದೀನಿ. ಬದನೆಕಾಯಿ, ಆಮೇಲೆ ಈರುಳ್ಳಿ, ಆಲೂಗಡ್ಡೆ, ಕ್ಯಾಪ್ಸಿಕಮ್ಮು, ಟೊಮ್ಯಾಟೊ, ಆಮೇಲೆ ಬಟಾಣಿ ಕಾಳು, ಆಮೇಲೆ ಮಸಾಲಕ್ಕೆ ಬೆಳ್ಳುಳ್ಳಿ, ಪುದೀನ, ಆಮೇಲೆ ಖಾರಕ್ಕೆ ಸಣ್ಣ ಮೆಣಸೆಲ್ಲ ಹಾಕಿದ್ದೀನಿ. ಈಗ ತೆಳಗೆ ಪಲಾವ್ ಇಷ್ಟದಂತೆ, ಸೊ ಮತ್ತೆ ಪಲಾವ್ ಮಾಡ್ಕೊಡು ಅಂತ ಕೇಳಿದ್ಲು ಅಲ್ದೇ. ನಾನು ಡೈರೆಕ್ಟ್ ಕುಕ್ಕರ್ ಮಾಡಲ್ಲ. ಈ ಥರ ನೋಡಿ, ಒಂದು ಪಾತ್ರೆಯಲ್ಲಿ ಒಗ್ಗರಣೆ ಹಾಕ್ಕೊಂಡು ಕುಕ್ಕರಲ್ಲಿ ಇಟ್ಕೊಂಡು ಒಂದು 2-3 ವಿಸಿಲ್ಸ್ ಹೊಡ್ಸ್ಕೊತೀನಿ. ತಿಂಡಿ ಮುಗಿಸ್ಕೊಂಡು ಎಡಿಟ್ ಮಾಡಿಕೊಂಡೆ. ಒಂದು ವಿಡಿಯೋನ ಹಾಕಿದೆ, 3-4 ದಿನ ಆಗಿತ್ತು. ಒಂದು ವಿಡಿಯೋ ಹಾಕಿಬಿಟ್ಟು
ಎಡಿಟ್ ಮಾಡೋಕ್ಕೆ ಸುಮಾರು ಒಂದು 2 ತಾಸು ಹಿಡಿಯುತ್ತೆ. ಆಮೇಲೆ ಎಲ್ಲ ಮೆಸಪ್ ಹಾಕ್ಕೊಂಡಿದ್ದೆ, ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ಪಲಾವ್ ಕೂಡ ರೆಡಿ ಮಾಡ್ಕೊಂಡಿದ್ದೆ ಮಧ್ಯಾಹ್ನ. ಕ್ಲೀನಿಂಗ್ ಎಲ್ಲ ಮುಗಿಸಿ ಮಾಡೋದು ಅಂದರೆ ಮತ್ತೆ ಲೇಟಾಗಿಬಿಡುತ್ತೆ ಅಂತ ಪಲಾವ್ನು ಕೂಡ ರೆಡಿ ಮಾಡಿಕೊಂಡು ನಂತರ ಕ್ಲೀನಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ದೀಪಕ್ ಅವರು ಬೆಳಗಿನ ಜಾವನೇ ವೆಡ್ಡಿಂಗ್ ಶೂಟ್ ಹೋದರು. ನಾನು ಯುಕ್ತ ಇಬ್ಬರೇ ಇದ್ದರೆ ಏನಾದರೂ ಒಂದು ರೈಸ್ ಐಟಮ್ ಮಾಡ್ಕೋತೀವಿ ಅಷ್ಟೇ. ಆಮೇಲೆ ಅವಳಿಗೂ ಕೂಡ ಜ್ವರ ಪೂರ್ತಿಯಾಗಿ ಕಡಿಮೆ ಆಗಿಲ್ಲ. ಫುಡ್ ಪಾಯ್ಸನ್ ಆಗಿತ್ತಲ್ಲ, ಒಂದು 4-5 ದಿನ ಆಯಿತು. ಸ್ವಲ್ಪನೇ ಕಡಿಮೆ ಆಗ್ತಾಯಿದೆ. ಅದಕ್ಕೋಸ್ಕರನೇ ಸ್ವಲ್ಪ ರೈಸ್ ಕೂಡ ಇಟ್ಟಿದ್ದೀನಿ. ಮತ್ತು ಪಲಾವ್ ಬೇಡ ಆಮೇಲೆ ಜಾಸ್ತಿ ಆಗಿಬಿಡುತ್ತೆ ಅಂತ, ಅನ್ನ ಮೊಸರು ಹಾಕ್ಕೊಂಡು ಊಟ ಮಾಡ್ತಾಳೆ ಅಂತ. ಹಾಗೆ ಹಾಲನ್ನು ತೊಗೊಬಂದಿಟ್ಟಿದ್ದಾರೆ, ಅದನ್ನು ಕೂಡ ಒಳಗೆ ತೊಗೊಂಡೋಗಿರ್ತೀನಿ. ಇದು ಹಳ್ಳಿ ಹಾಲು, ಮನೆ ಬಾಗಿಲಿಗೆ ತಂದು ಕೊಡ್ತಾರೆ. ಡೈಲಿನೂ ಬೆಳಗ್ಗೆ ತಂದು ಕೊಡ್ತಾರೆ. ಹಾಗೆ ಕೆಲವು ಜನ ಯಾಕೆ ಲಾಗ್ ಆಗೋಕ್ಕೆ ಲೇಟ್ ಆಗುತ್ತೆ, ಲಾಗೇ ಬರ್ತಾ ಇಲ್ವಲ್ಲ ಅಂತೆಲ್ಲ ಮೆಸೇಜ್ ಮಾಡ್ತಾಯಿದ್ರಿ. ಇದಾಗಿದೆ ನನ್ನ ಪರಿಸ್ಥಿತಿ. ಅಂದರೆ ಒಬ್ರಿಗೆ ಆರಾಮಿಲ್ಲ. ಈ ಸಲ ಫುಲ್ ಲಾಗ್ ಹಾಕೋಕ್ಕೆ ಆಗ್ತಾಯಿಲ್ಲ ನನಗೆ. ಸ್ವಲ್ಪ ರೆಕಾರ್ಡ್ ಮಾಡಿ ಇಟ್ಕೋತೀನಿ, ಬಟ್ ಎಡಿಟ್ ಮಾಡೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಲಾಗ್ ಮಾಡೋದು ಈಸಿ ಅಲ್ಲ, ವಿಡಿಯೋ ಹಾಕೋದು. ಎಡಿಟಿಂಗು, ವಾಯ್ಸ್ ಓವರು ಎಲ್ಲ ಅಂತ ಒಂದು 2 ತಾಸು ಅಂತೂ ಬೇಕಾಗುತ್ತೆ. ಯಾರಿಗಾದರೂ ಆರಾಮಿಲ್ಲ, ಅದರಲ್ಲೂ ಮಕ್ಳಿಗೆ ಆರಾಮಿಲ್ಲ ಅಂದರೆ ಮನೆ ಕೆಲಸ ಮುಗಿಸ್ಕೊಂಡು ಅವ್ರು ನೋಡ್ಕೊಂಡ್ರೆ ಸಾಕಾಗುತ್ತೆ. ಅವಳು ರೆಸ್ಟ್ ಮಾಡಲಿ ಅಂತ ಸ್ಕೂಲಿಗೂ ಕಳಿಸ್ತಾ ಇಲ್ಲ. ಸೊ ಆಮೇಲೆ ಮಧ್ಯಾಹ್ನ ಊಟದ್ದೆಲ್ಲ ಆಯಿತು. ಮಧ್ಯಾಹ್ನ ಮೇಲೆ ರೆಕಾರ್ಡ್ ಮಾಡ್ತಾಯಿದ್ದೀನಿ, ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಒಂದಷ್ಟು ಪೇರ್ಲೆಕಾಯಿ ಎಲ್ಲ ಬಿಟ್ಟಿತ್ತು. ಇಲ್ಲ ಜೋ 3 ಇದ್ದಲ್ಲಿ ತೋರಿಸವ. ವಿಡಿಯೋ ಮಾಡಿ, ಹಿಂಗೆ ಹಿಡ್ಕ ವಿಡಿಯೋ ಮಾಡು ಅಮ್ಮನ. ನೀರು ಬಿಡು. ಹಾಗೆ ಒಂದು ಪಾರ್ಸಲ್ ಬಂದಿತ್ತು ಸತ್ಯಪ್ರದ ಟೆರಾಕೋಟಾ ಜ್ಯುವೆಲರಿ ಇಂದ. 2 ಜ್ಯುವೆಲರಿಯನ್ನು ಕಳಿಸ್ಕೊಟ್ಟಿದ್ರು. ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾಯಿದ್ದೀನಿ. ನೋಡಿ ಈ ಜ್ಯುವೆಲರಿ ಎಷ್ಟು ಚೆನ್ನಾಗಿದೆ ಅಂತ. ಇವಾಗಂತೂ ನಾವು ಗೋಲ್ಡ್ ಹಾಕೋದೇ ಇಲ್ಲ, ಮ್ಯಾಚಿಂಗ್ ಹುಡುಕ್ತಾ ಇರ್ತೀವಿ. ಸಾರಿಗೆಲ್ಲ ಮ್ಯಾಚಿಂಗ್ ಬೇಕು ಅಂದರೆ ನೋಡಿ ಈ ಥರ ಟೆರಾಕೋಟಾ ಜ್ಯುವೆಲರಿನ ಯೂಸ್ ಮಾಡ್ಬೋದು. ನಿಮಗೂ ಏನಾದರೂ ಬೇಕಾದರೆ ಇವರ ನಂಬರ್ ಕೊಟ್ಟಿರ್ತೀನಿ, ಆರ್ಡರ್ ಮಾಡಿ. ಯಲ್ಲಾಪುರದಿಂದ ನಿಮಗೆ ಕಳಿಸ್ಕೊಡ್ತಾರೆ. ಮಾರ್ಕೆಟಲ್ಲಿ ಬೈ ಮಾಡೋದಕ್ಕಿಂತ ಡೈರೆಕ್ಟ್ ಇವ್ರ ಹತ್ರ ರೆಡಿ ಮಾಡೋರ ಹತ್ರ ಬೈ ಮಾಡಿದ್ರೆ ನಿಮಗೂ ಕೂಡ ಕಡಿಮೆ ಸಿಗುತ್ತೆ. ಹಾಗೆ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಇವರ ಕಲೆಕ್ಷನ್ ಬೇಕು ಅಂದರೆ ಇನ್ಸ್ಟಾ ಪೇಜ್ ಮತ್ತು ಫೇಸ್ಬುಕ್ ಪೇಜನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ, ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಹಿಂದಿನ ಸಲ ಇಲ್ಲಿ ನೋಡಿ, ಹಿಂದಿನ ವರ್ಷ ಇಲ್ಲಿ ಒಂದು ಕಟ್ಟೆ ಕಟ್ಟಿಟ್ಟಿದ್ವಿ. ಆಕಳು ಮತ್ತು ನಾಯಿಗೆಲ್ಲ ನೀರು ಬೇಕು ಅಂದರೆ, ಪಕ್ಷಿಗಳಿಗೆಲ್ಲ ನೀರು ಬೇಕು ಅಂದರೆ ಕುಡ್ಕೊಂಡು ಹೋಗುತ್ತೆ ಅಂತ. ತುಂಬ ಯೂಸ್ ಆಗ್ತಾಯಿದೆ. ಎಷ್ಟೊತ್ತಿಗೆ ನೋಡ್ರು ನೀರು ತುಂಬಿಟ್ರೆ ಬಂದು ಖಾಲಿ ಆಗುತ್ತೆ. ಮೊದಲೆಲ್ಲ ಬಕೆಟು ಅಥವಾ ವೇಸ್ಟ್ ಪಾತ್ರೆಲ್ಲ ಇಡ್ತಾ ಇದ್ವಿ, ಅದನ್ನು ಎಲ್ಲ ಎತ್ತಾಕೊಂಡು ಹೋಗ್ಬಿಡ್ತಾಯಿದ್ರು ಪ್ಲಾಸ್ಟಿಕ್ ತೊಗೊಳೋಗೋರೆಲ್ಲ. ಈಗ ನೋಡಿ ಈ ಥರ ಸಿಮೆಂಟ್ ಕಟ್ಟೆ ಕಟ್ಟಿರೋದ್ರಿಂದ ಅವಕ್ಕೂ ಕೂಡ ಹೆಲ್ಪ್ ಆಗಿದೆ. ನಮಗೂ ಕೂಡ ತಲೆ ಬಿಸಿ ಇಲ್ಲ ತೊಗೊಂಡು ಹೋಗ್ಬಿಡ್ತಾರೆ ಅಂತ. ಇನ್ನೇನು ಬೇಸಿಗೆ ಬರ್ತಾ ಇದೆ ಅಲ್ವಾ, ತುಂಬಾ ಹೆಲ್ಪ್ ಆಗುತ್ತೆ ಪ್ರಾಣಿಗಳಿಗೆಲ್ಲ. ಆಮೇಲೆ ಯುಕ್ತಾಳಿಗೆ ಹೋಮ್ ಮೇಡ್ ಪಿಜ್ಜಾ ಬೇಕು ಅಂತ ಹೇಳಿದ್ಲು. ಸೊ ದೋಸೆಗೆ ಸ್ವಲ್ಪ ಕಾರ್ನೆಲ್ಲ ಹಾಕಿ ಕೊಡ್ತಾಯಿದ್ದೀನಿ. ಹಾಗೆ ಲೈಕ್ ಮಾಡಿದ್ರೆ ತುಂಬ ಜನ ವಿಡಿಯೋ ನೋಡ್ತೀರಾ, ದಯವಿಟ್ಟು ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ನಮ್ಮ ಚಾನಲ್ಲು, ನಮ್ಮ ವಿಡಿಯೋಸು ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ. ಹಾಗೆ ನಿಮ್ಮ ಒಳ್ಳೊಳ್ಳೆ ಕಾಮೆಂಟ್ಸ್ ಕೂಡ ನಮಗೆ ಜಾಸ್ತಿ ವಿಡಿಯೋ ಮಾಡೋಕ್ಕೆ ಸ್ಟ್ರೆಂತ್ ಕೊಡುತ್ತೆ. ಹೀಗೆ ನೋಡಿ ಸಪೋರ್ಟ್ ಮಾಡ್ತಾಯಿರಿ. ಹೆಚ್ಚು ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.